बीजेपी को 40 नंबर अच्छा लगता है। ಕೊನೆಯದಾಗಿ ನಾನು ಹೇಳೋದಾದ್ರೆ ಬಿಜೆಪಿ ಅವರಿಗೆ 40ರ ಅಂಕಿ ಬಹಳ ಇಷ್ಟ ಇದೆ. पिछले 3 साल इन्होंने आपको 40%, 40%, 40% हर रोज सुनाया। ಯಾಕಂತಂದ್ರೆ ಈ 3 ವರ್ಷಗಳ ಕಾಲದಲ್ಲಿ ಬಿಜೆಪಿ ಅವರು ನಿಮಗೆ 40%, 40%, 40% ಅಂತೇಳಿ ಬಾಯ್ಪಾಟ್ ಮಾಡಿಸ್ಬಿಟ್ಟಿದ್ದಾರೆ. चुनाव में आप भी इनको 40% याद दिलाना। ಆದ್ರಿಂದ ಈ ಚುನಾವಣೆ ಒಳಗೆ ನೀವು ಅವರಿಗೆ ಕೇವಲ 40 ಸೀಟ್ಗಳನ್ನು ಮಾತ್ರ ಕೊಡಬೇಕು ಅಂತ ಹೇಳಿ 40 सीटें जिता देना। ಅವರಿಗೆ ಕೇವಲ 40 ಸೀಟ್ಗಳನ್ನು ಮಾತ್ರ ಆರಿಸ್ಕೊಡ್ಬೇಕು. इसका एक और कारण है, कांग्रेस को कम से कम 150 सीटों से जिताना है। ಯಾಕಂತಂದ್ರೆ ಇದಕ್ಕೆ ಇನ್ನೊಂದು ಕಾರಣ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷವನ್ನ ಕಮ್ಮಿ 150 ಸೀಟ್ಗಳಲ್ಲಿ ನೀವು ಜಯ ಕೊಡಬೇಕಾಗಿದೆ. क्योंकि अगर 150 सीट नहीं आई तो फिर से ये बीजेपी के लोग चोरी करने की कोशिश करेंगे। ಇವತ್ತು 150 ಸೀಟ್ಗಳನ್ನ ನೀವು ಆರಿಸ್ತರದೆ ಹೋದ್ರೆ ಪುನಃ ಚುನಾವಣೆ ಆದಮೇಲೆ ಬಿಜೆಪಿ ಅವರು ಆ MLAಗಳನ್ನ ಕದ್ಕೊಂಡು ಸರ್ಕಾರ ನಿಮ್ಮ ಕಡೆಯಿಂದ ಕದ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತದೆ. और जो सरकार चोरी से बनती है वो सरकार चोरी ही करेगी और कुछ नहीं करेगी। ಯಾವತ್ತು ತುಡುಗು ಮಾಡಿರುವಂತಹ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದು ಮತ್ತೆ ತುಡುಗನ್ನೇ ಮಾಡ್ತದೆ, ಲೂಟಿಯನ್ನೇ ಹೊಡಿತದೆ ಹೊರತಾಗಿ ಅಭಿವೃದ್ಧಿ ಕಡೆ ಯಾವತ್ತೂ ಗಮನ ಕೊಡೋದಿಲ್ಲ.